ಅಜಿತ್. ಎಸ್ ಪ್ರಶಾಂತ್, ಹಠ ತೀರಿಸಿಕೊಳ್ತಾರ ಜಾರಕಿಹೊಳಿ ಕುಟುಂಬ? ಅದೇ ನೋಡಿ, ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅದೊಂದು ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥ ಚುನಾವಣೆ. ಆ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಕೈ ಜೋಡಿಸಿದ್ರಿಂದ ಜಾರಕಿಹೊಳಿ ಅವರಿಗೆ ಇನ್ರೋಡ್ಸ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ರಮೇಶ್ ಕತ್ತಿ ಗೆದ್ದು ಬಿಗಿದ್ರು. ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಏನು 19ನೇ ತಾರೀಕು ನಡೆಯಲಿದೆ. ರಮೇಶ್ ಕತ್ತಿ ಇಡೀ ಜಿಲ್ಲೆಯಾದ್ಯಂತ ಒಂದು ಪ್ಯಾನಲ್ ಮಾಡ್ತಕ್ಕಂಥ, ಅಂದರೆ ಪ್ಯಾನಲ್ಗಿಂತ ಹೆಚ್ಚಾಗಿ ಆಯಾ ತಾಲೂಕುಗಳಲ್ಲಿ ಸ್ಟ್ರಾಂಗ್ ಇರ್ತಕ್ಕಂಥ ಏನು ಶಾಸಕರಿದ್ದಾರೆ ಅವರ ನಾಮಿನಿಗಳನ್ನು ತಮ್ಮ ಜೊತೆ ಜೋಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ಮೊದಲ ಹಂತದಲ್ಲಿ 16ರಲ್ಲಿ 6 ಅವಿರೋಧವಾಗಿ ಆಯ್ಕೆ ಮಾಡುವುದರ ಮೂಲಕ ಜಾರಕಿಹೊಳಿ ಬಣ ಒಂದಿಷ್ಟು ಮೇಲ್ಗೈ ಸಾಧಿಸಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ 10 ಸ್ಥಾನಗಳಿಗೆ ಏನು ಚುನಾವಣೆ 19ನೇ ತಾರೀಕು ನಡೆಯುತ್ತೆ, ಅಲ್ಲಿ ಹೇಗೆ ಚುನಾವಣೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಯಾಕೆಂದರೆ ಬೇರೆ ಬೇರೆ ತಾಲೂಕುಗಳಲ್ಲಿರ್ತಕ್ಕಂಥ ಶಾಸಕರಿದ್ದಾರೆ ಅಥವಾ ಮಾಜಿ ಶಾಸಕರಿದ್ದಾರೆ, ಅವರ ಬೆಂಬಲ ಜಾರಕಿಹೊಳಿಗೆ ಸಿಗುತ್ತಾ ಅಥವಾ ಜಾರಕಿಹೊಳಿ ವಿರುದ್ಧದ ಪ್ಯಾನಲ್ಗೆ ಸಿಗುತ್ತಾ ಅಂತಕ್ಕಂಥದ್ದು ಕೂಡ ಇಡೀ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ದೃಷ್ಟಿಯಿಂದ ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಸಂಗತಿ. ಈಗ ಉತ್ತಮ್ ಪಾಟೀಲ್ರಿಂದ ಹಿಡಿದು ಅಭಯ್ ಪಾಟೀಲ್ವರೆಗೆ, ಆ ಕಡೆ ಪಿ ಎಮ್ ಅಶೋಕ್, ಮಾದೇವಪ್ಪ ಯಾದವಾಡು, ಲಕ್ಷ್ಮಣ್ ಸವದಿ, ಇವರೆಲ್ಲರೂ ಕೂಡ ಜಾರಕಿಹೊಳಿ ಪ್ಯಾನೆಲ್ನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಟಸ್ಥರಾಗಿದ್ದಾರೆ. ಆ ಸಂದರ್ಭದಲ್ಲಿ ನೋಡಿ, ಜಾರಕಿಹೊಳಿಯವ್ರಿಗೂ ಒಂದು ಪ್ರಭಾವ ಇದೆ. 3 ತಾಲೂಕುಗಳೇ ಅವರ ಕೈಯಲ್ಲಿ ಬರ್ತವೆ ಹೆಚ್ಚು ಕಡಿಮೆ. ಅಥಣಿಯಲ್ಲೂ ಕೂಡ ಮಹೇಶ್ ಕುಮಟಳ್ಳಿ ಇರ್ಬೋದು, ಶ್ರೀಮಂತ್ ಪಾಟೀಲ್ ಇರ್ಬೋದು, ಕಾಗವಾಡದಲ್ಲಿ ಅವರು ಕೂಡ ಜಾರಕಿಹೊಳಿ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಹೀಗಾಗಿ ಪ್ರಭಾವ ನಿಶ್ಚಿತವಾಗಿದೆ. ಅದನ್ನು ಎದುರಿಸುವಲ್ಲಿ ರಮೇಶ್ ಕತ್ತಿ ಹುಕ್ಕೇರಿಯಲ್ಲೇನು ಜಯ ಗಳಿಸಿದ್ರು ಅದನ್ನು ರೆಪ್ಲಿಕೇಟ್ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಬಾಲಚಂದ್ರ ಜಾರಕಿಹೊಳಿ ಒಂದು ಮಾತನ್ನು ಹೇಳಿದರು, ಹುಕ್ಕೇರಿ ಚುನಾವಣೆ ಆದಂತೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಲ್ಲ, ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಮಗೊಂದು ಮೊನೋಪಲಿ ಇದೆ ಅಂತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.